ನಮಸ್ಕಾರ ಸ್ನೇಹಿತರೆ, ಇವತ್ತು ನಡೆಯುತ್ತಿರುವಂಥ IPL ಪಂದ್ಯದಲ್ಲಿ ಒಂದು ಡೂ ಆರ್ ಡೈ ಮ್ಯಾಚ್ ಅಂತೂ ನಡೆಯುತ್ತಾ ಇದೆ. ಅದರಲ್ಲಿ DC ಮತ್ತು LSC ತಂಡವು ಮುಖಾಮುಖಿ ಆಗಲಿದೆ. ಅದರಲ್ಲಿ ಗೆದ್ದಂಥ ತಂಡವು DC ಗೆದ್ದರೆ ಅದು ಮುಂದಿನ ಪ್ಲೇ ಆಫ್ ಹಂತಕ್ಕೆ ತಲುಪುವ ಒಂದು ಚಾನ್ಸಸ್ ಹೆಚ್ಚುತ್ತದೆ, ಮತ್ತು LSC ತಂಡವು ಗೆದ್ದರೂ ಕೂಡ ಅದರ ಚಾನ್ಸಸ್ ಮತ್ತು ಹೆಚ್ಚುತ್ತದೆ. ಅದರಲ್ಲಿ DC ತಂಡವು ಒಂದು ಕಳಪೆ ಪ್ರದರ್ಶನದಿಂದ ಒಂದು ಕಳೆದ ಮ್ಯಾಚ್ನಲ್ಲಿ RCB ವಿರುದ್ಧ ಸೋತಿತ್ತು ಅಂತಲೇ ಹೇಳಬೇಕು. ಮತ್ತು ಉತ್ತಮವಾದ ಫೀಲ್ಡಿಂಗ್ ಇಲ್ಲ ಮತ್ತು ಅದರ ಥರಂಥ ಬ್ಯಾಟಿಂಗ್ ಸಹ ಆಡಲಿಲ್ಲ ಕರೆಕ್ಟಾಗಿ. ಅದರಲ್ಲಿ ಜೇಕ್ ಅವರು ಒಂದಿಷ್ಟು ಸಿಕ್ಸರ್ ಹೊಡೆತಗಳ ಮೂಲಕ ಗಮನ ಸೆಳೆದರು. ಅದೇ ಥರನಾಗಿ ಡೆಲ್ಲಿ ತಂಡವು ಸುಧಾರಣೆ ಕಾಣಬೇಕಾಗಿದೆ, ಬ್ಯಾಟಿಂಗ್ ಮತ್ತು ಬೌಲಿಂಗಲ್ಲಿ ಲಯವನ್ನು ಕಂಡುಕೊಳ್ಳಬೇಕಾಗಿದೆ. ಅದೇ ಥರನಾಗಿ LSC ತಂಡವು ಒಂದು ಹೀನಾಯ ಸೋಲನ್ನು ಕಂಡಿತ್ತು ಮೊನ್ನೆ ತಾನೇ SRH ವಿರುದ್ಧ ಪಂದ್ಯದಲ್ಲಿ. ಅದರಲ್ಲಿ ಒಂದು ಹೀನಾಯವಾದಂಥ ಸೋಲನ್ನು ಕಂಡಿತ್ತು, ಅಂದರೆ 10 ವಿಕೆಟ್ಗಳ ಒಂದು ಸೋಲನ್ನು ಕಂಡಿತ್ತು. ಇವತ್ತು ಒಂದು ಆ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತಂತಲೇ ಹೇಳ್ತೀವಿ. ಇದು ಪ್ರೆಡಿಕ್ಷನ್ ಪ್ರಕಾರ ಡೆಲ್ಲಿ ತಂಡವು ಒಂದು ಈ ಮ್ಯಾಚನ್ನು ಗೆಲುವನ್ನು ಸಾಧಿಸಬಹುದು. ಅದು ಹೋಮ್ ಗ್ರೌಂಡ್ ಆಗಿದ್ದರಿಂದ ಡೆಲ್ಲಿ ತಂಡಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬೇಕು. ಇದರಲ್ಲಿ LSC ತಂಡವು ಸೋಲು ಕಾಣಬೇಕಾಗುತ್ತದೆ. ನಮ್ಮ RCB ತಂಡಕ್ಕೆ ಹೆಲ್ಪ್ ಆಗಬೇಕಪ್ಪ ಅಂದರೆ ಆ LSC ತಂಡ ಸೋಲ್ಬೇಕಾಗತ್ತೆ. ಮತ್ತು DC ತಂಡ ಗೆಲುವು ಸಾಧಿಸಿದಲ್ಲಿ ನಮಗೆ RCB ತಂಡಕ್ಕೆ ಇದು ಉತ್ತಮವಾದಂಥ ಒಂದು ಹೆಲ್ಪ್ ಅಂತಲೇ ಹೇಳಬೇಕು. RCB ತಂಡ ಇಲ್ಲಿ ಚೆನ್ನೈ ಇರುವಂಥ ಮ್ಯಾಚಲ್ಲಿ ಒಂದು ಬೃಹತ್ ವಿನ್ ಗಳಿಸಿದರೆ ಸಾಕು, ಪ್ಲೇ ಆಫ್ ಹಂತಕ್ಕೆ ಇರೋದು ಖಚಿತ ಅಂತಲೇ ಹೇಳಬೇಕು. ಇಲ್ಲಿ DC ತಂಡ ಸೋತಲ್ಲಿ RCB ಒಂದು ಪ್ಲೇ ಆಫ್ ಹಂತ ತಲುಪೋದು ಒಂದು ಕಷ್ಟ ಆಗುತ್ತಂತ ಹೇಳಬೇಕು. ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ ವಿಲ್ ಜಾಕ್ಸ್ ಮತ್ತು ಟಾಪ್ಲೆ ಅವರು RCB ತಂಡವನ್ನು ತೊರೆದಿದ್ದಾರೆ ಅಂತಲೇ ಹೇಳಬೇಕು. ಅವರು ಇಂಗ್ಲೆಂಡ್ ತಂಡದ T20 ವರ್ಲ್ಡ್ ಕಪ್ಗೆ ತಯಾರಿಯನ್ನು ನಡೆಸುವ ಸಲುವಾಗಿ ಪ್ರಾಕ್ಟೀಸನ್ನು ಮಾಡೋ ಸಲುವಾಗಿ ಈಗ RCB ತಂಡದಿಂದ ತೊರೆದಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಇದು ಪಕ್ಕಾ ಅಫಿಷಿಯಲ್ ಆಗಿ ಬಂದಿದೆ. ನಮಗೆ ಒಂದು ತುಂಬಲಾರದ ನಷ್ಟ ಅಂತಲೇ ಹೇಳಬೇಕು RCB ತಂಡಕ್ಕೆ. ಈ ವಿಲ್ ಜಾಕ್ಸ್ ಅವರ ಸ್ಥಾನ ತುಂಬುವುದು ಒಂದು ಕಠಿಣ ಆಗಿದೆ ಅಂತ ಹೇಳಬೇಕು. ನೋಡೋಣ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲುವನ್ನು ಕಾಣ್ತಾರೆ ಅಂತ. ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಡೆಲ್ಲಿ ತಂಡವು ಗೆಲುವನ್ನು ಸಾಧಿಸಬಹುದು ಅಂತಲೇ ಹೇಳ್ತೇನೆ. ಓಕೆ, ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕ್ ಇನ್ಫೋ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಮತ್ತು ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಒಂದು ಬೆಲ್ ಐಕನನ್ನು ಒತ್ತಿ ಮತ್ತು ಯೂಟ್ಯೂಬನ್ನು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಪೂರ್ಣವಾಗಿ ಕೊನೆಯವರೆಗೆ ಎಲ್ಲೂ ವಿಡಿಯೋ ಮಿಸ್ ಮಾಡದೆ ನೋಡಿ. ಓಕೆ, ಥ್ಯಾಂಕ್ ಯು. ಜೈ RCB.